ಎಲೆಕ್ಟ್ರಾನಿಕ್ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಪಿಪಿ ಚೌಧರಿ ಅವರು ವಿಕಾಸ್ ವಿದ್ಯಾರ್ಥಿಗಳು ತಯಾರಿಸಿದ 1 ಲಕ್ಷ ಬೀಜದ ಉಂಡೆಯನ್ನು ಸಚಿವರು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೇಂದ್ರ ಕಾನೂನು, ನ್ಯಾಯ, ಎಲೆಕ್ಟ್ರಾನಿಕ್ಸ್ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಪಿಪಿ ಚೌಧರಿ ಬುಧವಾರ ಸಂಜೆ ವಿಕಾಸ್ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿದರು. ವಿಕಾಸ್ ಕಾಲೇಜಿನ ಮೂಲಭೂತ ಸೌಕರ್ಯ, ಕ್ಯಾಂಪಸ್, ಹಾಸ್ಟೆಲ್ಗಳ ವ್ಯವಸ್ಥೆಯನ್ನು ಸಚಿವರು ಶ್ಲಾಘಿಸಿದರು. They are standing in the shoe of the government and they are imparting very good education like Vikas Pre-University College. Today I visited this college and I have seen the quality of management, I have seen the quality of faculty, I have seen the quality of infrastructure created for the students, including the hostel facility and the sports ground, and I have also seen the quality of faculty and the quality of education. So all is part, and I am very happy that such type of colleges should be there to impart the good education, quality education to our students, and I wish all the best. ಅಲ್ಲದೆ ವಿಕಾಸ್ ವಿದ್ಯಾರ್ಥಿಗಳು ತಯಾರಿಸಿದ 1 ಲಕ್ಷ ಬೀಜ ಉಂಡೆಯನ್ನು ಸಚಿವ ವೀಕ್ಷಿಸಿ ಮೆಚ್ಚುಗೆ ಪಡಿಸಿದರು. ನಂತರ ಸಂಸ್ಥೆಯ ಚೇರ್ಮನ್ ಕೃಷ್ಣ ಜೆ ಪಾಲೆಮಾರ್ ಅವರು ಮಾತನಾಡಿದರು. ಜಾಗೃತಿ ಮೂಡಿಸುವಂತ ಕೆಲಸ ಇವತ್ತು ಶಾಲೆಗಳಲ್ಲಿ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇಂತಹ ಪುಸ್ತಕವನ್ನು 50,000 ಪುಸ್ತಕವನ್ನು ಪ್ರಿಂಟ್ ಮಾಡಿ ಉಚಿತವಾಗಿ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಶಾಲೆಗಳಿಗೆ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಈ ಪುಸ್ತಕ ಬಹಳ ಉತ್ತಮವಾದಂತಹ ಬೇಡಿಕೆ ಬಂದಿದೆ. ಎಲ್ಲ ಕಾಲೇಜುಗಳು, ಶಾಲೆಗಳು, ವಿದ್ಯಾಸಂಸ್ಥೆಗಳು ಇದನ್ನ ಬೇಡಿಕೆ ಇಟ್ಟಿದೆ. ಇದನ್ನ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪುಸ್ತಕ ಮಾಡಿ ಇದು ಉಚಿತವಾಗಿ ಎಲ್ಲ ಶಾಲೆಗಳಿಗೆ ಕೊಡ್ತೇವೆ. ಇದರಿಂದ ಈ ಮೊಬೈಲ್ ಉಪಯೋಗ ಮಾಡುವಂತದ್ದು, ಅದರಿಂದ ಆಗುವಂತಹ ಹಾನಿಗಳು ಎಲ್ಲ ಈ ಪುಸ್ತಕದಲ್ಲಿ ಹೇಳಲಾಗಿದೆ. ಸಂಸದ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಮಂಗಳೂರು ದಕ್ಷಿಣ ಕ್ಷೇತ್ರದ ಅಧ್ಯಕ್ಷ ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ ಮಾಜಿ ಸಚಿವ ಮೋನಪ್ಪ ಭಂಡಾರಿ, ಕಾಲೇಜಿನ ನಿರ್ದೇಶಕ ಅನಂತ ಜಿ ಪ್ರಭು, ಕಾಲೇಜಿನ ಪ್ರಿನ್ಸಿಪಾಲ್